ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೀರಾ ಕಲ್ಯಾಣ ಭಾಗ 10. ಮೀರಾ ನನ್ನ ಪುಟ್ಟನಿಗೆ ಮೊದಲಿಗೆ ಇಷ್ಟೊಂದು ಕೋಪ, ಹಠ, ಹೆಣ್ಣು ಮಕ್ಕಳನ್ನ ದ್ವೇಷಿಸುವ ಗುಣ ಅವನಿಗೆ ಇರಲಿಲ್ಲ. ಅವನ ಜೀವನದಲ್ಲಿ ನಡೆದ ಕೆಲವು ಕಹಿ ಮರೆಯಲಾಗದ ಅನುಭವ ಹಾಗೂ ಕೆಲವು ದುರ್ಘಟನೆಗಳಿಂದ ಅವನು ಹೀಗೆ ಆಗಿರೋದು. ಹೌದು ಮಗಳೇ, ನನ್ನ ನಂಬು. ನಿನ್ನ ಮೆಚ್ಚೋದಕ್ಕಾಗಲಿ ಅಥವಾ ನನ್ನ ಪುಟ್ಟ ನನ್ನ ಹೊಗಳೋದಕ್ಕಾಗಲಿ ನಾನು ಇದನ್ನು ನಿನ್ನ ಜೊತೆ ಹಂಚ್ಕೊಳ್ತಾ ಇಲ್ಲ. ನನ್ನ ಪುಟ್ಟ ಹೀಗಾಗಲೂ ಕಾರಣ ನಿನಗೆ ತಿಳಿಯಲಿ ಅಂತ ಹೇಳ್ತಾ ಇರುವೆ. ಯಾವುದೇ ಕಾರಣಕ್ಕೂ ನೀನು ಅವನನ್ನು ದ್ವೇಷಿಸಬಾರ್ದು ಎಂದು ಈ ವಿಷಯನ ನಾನು ನಿನಗೆ ತಿಳಿಸ್ತಾ ಇದ್ದೀನಿ ಪುಟ್ಟ. ನಿನ್ನ ಮನಸ್ಸಲ್ಲಿ ಅವನೊಬ್ಬ ದುರಹಂಕಾರಿ, ಕೆಟ್ಟವನು ಎಂಬ ಭಾವನೆ ಹೋಗಬೇಕು. ಅದಕ್ಕಾಗಿ ಈ ವಿಷಯನ ತಿಳಿಸುವೆ. ನನ್ನ ಪ್ರಿಯ ಅನ್ನೋ ಹುಡುಗಿಯನ್ನ ಕಾಲೇಜಿನಿಂದ ಬಹಳ ಪ್ರೀತಿ ಮಾಡ್ತಾ ಇದ್ದ. ಎಲ್ಲಿಲ್ಲದ ನಂಬಿಕೆ, ಪ್ರೀತಿ, ವಿಶ್ವಾಸ ಅವನಿಗೆ ಅವಳ ಮೇಲೆ ಸ್ವಲ್ಪ ಅತಿಯಾಗಿಯೇ ಇತ್ತು. ಅವಳ ತಾಯಿ ಹಾಗೂ ನಾನು ಜೊತೆಗೂಡಿ ಆಡಿದವರು. ಹಳ್ಳಿಯಿಂದ ಸಿಟಿಗೆ ಬಂದಾಗ ನಮ್ಮಿಬ್ಬರಿಗೂ ಸ್ವಲ್ಪ ದಿನ ದೂರವಾಗಿಯೇ ಇತ್ತು. ಅವಳು ತನ್ನ ಮಗಳನ್ನು ಒಳ್ಳೆಯ ಕಾಲೇಜಿಗೆ ಸೇರಿಸಬೇಕು ಎಂದು ನನ್ನ ಕೇಳಿದಾಗ ನಾನು ಇಲ್ಲೇ ಕಳುಹಿಸು, ಇಲ್ಲಿಂದಲೇ ಕಾಲೇಜಿಗೆ ಹೋಗಿ ಬಂದು ಮಾಡಲಿ ಅಂತ ಹೇಳಿದೆ. ನಮ್ಮ ಯಜಮಾನರು ಕೂಡ ಬೇಡ ಎಂದರು. ನಾನು ಕೇಳದೆ ಅವಳನ್ನು ಇಲ್ಲಿಗೆ ಕರೆಸ್ಕೊಂಡೆ. ಹೇಗಿದ್ರು ಕೂಡ ಪುಟ್ಟ ಆ ಕಾಲೇಜಿಗೆ ಹೋಗ್ತಾನೆ, ಜೊತೆಯಲ್ಲಿ ಹೋಗಿ ಬರಲಿ ಎಂದು ಹಾಗೆ ಮಾಡಿದೆ. ಅವಳು ಬಂದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಪುಟ್ಟ ಹಾಗೂ ಅವಳು ಜೊತೆಯಲ್ಲಿ ಇರ್ತಾ ಇದ್ರಿಂದ ಪ್ರೀತಿ ಬೆಳೆಯಲು ಬಹಳ ದಿನ ಏನು ಬೇಕಾಗಲಿಲ್ಲ. ದಿನದಿಂದ ಆ ದಿನಕ್ಕೆ ಅವಳನ್ನು ಬಹಳ ಹಚ್ಕೊಳ್ಳಲು, ಪ್ರೀತಿ ಮಾಡಲು ಶುರು ಮಾಡಿದ. ಅವಳನ್ನು ಒಂದು ಕ್ಷಣ ಕೂಡ ಬಿಟ್ಟಿರದಷ್ಟು ಪ್ರೀತಿ ಮಾಡ್ತಾ ಇದ್ದ. ಅವಳು ಕೂಡ ಪುಟ್ಟನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ಲು. ನನ್ನ ಪುಟ್ಟ ಕಾಲೇಜ್ ಮುಗಿಸಿ ತಂದೆಗೆ ಇದ್ದ ಬಿಸ್ನೆಸ್ನ ನೋಡ್ಕೊಳ್ತಾ ಇದ್ದ. 1 ವರ್ಷಗಳ ನಂತರ ಅವಳು ಕೂಡ ಅವನು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಕೆಲಸ ಮಾಡಲು ಜೊತೆಗೆ ಹೋಗ್ತಾ ಇದ್ಲು. ಅಲ್ಲಿಗೆ ಹೊಸದಾಗಿ ಬಂದ ಈಶ್ವರ್ ಪ್ರಸಾದ್, ಅವರ ಮಗ ಮೌರ್ಯ. ಈಶ್ವರ್ ಪ್ರಸಾದ್ ಹಾಗೂ ನಮ್ಮ ಯಜಮಾನರು ಇಬ್ಬರು ಕೂಡ ಬಾಲ್ಯದಿಂದ ಗೆಳೆಯರು. ಅವರಿಬ್ಬರು ಒಂದು ಫ್ಯಾಕ್ಟರಿಯನ್ನು ಪಾರ್ಟ್ನರ್ ಆಗಿ ನೋಡ್ಕೊಳ್ತಾ ಇದ್ರು. ಪುಟ್ಟ ಅಲ್ಲಿಗೆ ಹೋಗ್ತಾ ಇದ್ದಿದ್ದರಿಂದ ಇವರು ಬೇರೆ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡ್ತಾ ಇದ್ರು. ಜೊತೆಯಲ್ಲಿ ಇದ್ದ ಪ್ರಿಯಾ ಕೂಡ ಅವನಿಗೆ ಸಹಾಯವಾಗಲಿ ಅಂತ ಜೊತೆಯಲ್ಲೇ ಇದ್ಲು. ಆದರೆ ಅವಳಿಗೆ ಅತಿಯಾದ ಆಸೆ, ದುಡ್ಡು, ಮೋಜು, ಮಸ್ತಿಯ ವ್ಯಾಮೋಹಕ್ಕೆ ಬಿದ್ದು ಶ್ರೀಮಂತಿಕೆಯಲ್ಲಿ ನಮಗಿಂತ ಹೆಚ್ಚಿದ್ದ ಮೌರ್ಯನನ್ನು ಅವಳು ವರಿಸಿದ್ಲು. ತನ್ನ ಪ್ರೀತಿಯ ಬಲೆಯಲ್ಲಿ ಮೌರ್ಯನನ್ನು ಕಟ್ಟಿ ಹಾಕೊಂಡ್ಳು. ದಿನೇ ದಿನೇ ಪುಟ್ಟನಿಗೆ ಈ ವಿಷಯ ತಿಳಿಯುತ್ತಾ ಹೋಯಿತು. ಒಂದಿನ ಪುಟ್ಟ ಅವಳನ್ನು ಪ್ರಶ್ನೆ ಮಾಡಿದಾಗ, ನೋಡ್ ಅಮೋಘ್, ನಿನಗಿಂತ ಮೌರ್ಯ ಎಲ್ಲದರಲ್ಲೂ ಮೇಲು. ಅಷ್ಟೇ ಅಲ್ಲದೆ ಯಾವಾಗಲೂ ಕೂಡ ಅಮ್ಮ ಅಪ್ಪ ಅನ್ನುವ ನಿನಗಿಂತ ಲೈಫ್ನ ಜಾಲಿ ಮಾಡೋ ಮೌರ್ಯನೇ ನಾನು ಮದುವೆಯಾದರೆ ನಾನು ನನ್ನ ಜೀವನದಲ್ಲಿ ಬಹಳ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರಬಹುದು. ಅದಕ್ಕೆ ನಾನು ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಳ್ತಾ ಇದ್ದೇನೆ. ನನ್ನನ್ನು ಮರೆತುಬಿಡು. ಯಾವುದಾದ್ರೂ ಮಿಡ್ಲ್ ಕ್ಲಾಸ್ ಹುಡುಗಿಗೆ ಮದುವೆಯಾಗು. ಯಾವಾಗಲೂ ನಿಮ್ಮ ಅಮ್ಮನ ಸೇವೆ ಮಾಡಿಕೊಂಡು ಮನೆಯಲ್ಲಿ ಬಿದ್ದಿರ್ತಾಳೆ ಅಂತ ಹೇಳಿ 4 ವರ್ಷಗಳ ಪ್ರೀತಿಯನ್ನು ಕಾಲಿನಲ್ಲಿ ಒದ್ದು ತಿರಸ್ಕರಿಸಿ ಹೊರಟೋದ್ಲು ಪ್ರಿಯಾ. ಅಂದಿನಿಂದ ಹೆಣ್ಣು ಮಕ್ಕಳು ದುಡ್ಡಿನ ದುರಾಸೆ ಇರೋರು, ಆಸೆ ಬುರುಕಿಯರು, ಮೋಸಗಾತಿಯರು, ನಂಬಿಕೆ ದ್ರೋಹಿಗಳು ಎಂದು ನನ್ನ ಬಳಿ ಎಲ್ಲ ವಿಷಯವನ್ನು ಹೇಳಿ ತುಂಬ ಗೋಳಾಡಿದ. ಅಂದಿನಿಂದ ಈ ದಿನದವರೆಗೂ ಹೆಣ್ಣೆಂದರೆ ಅವನಿಗೆ ದ್ವೇಷ, ಹೆಣ್ಣೆಂದರೆ ಅವನಿಗೆ ತಾತ್ಸಾರ. ಈ ಜನ್ಮದಲ್ಲಿ ನನ್ನ ಜೀವನದಲ್ಲಿ ಹೆಣ್ಣಿಗೆ ಪ್ರವೇಶನೇ ಇಲ್ಲ, ನಾನು ಮದುವೆನೂ ಆಗೋದಿಲ್ಲ ಎಂದು ನಿರ್ಧಾರ ಮಾಡಿಬಿಟ್ಟಿದ್ದ. ಆ ದೇವರ ಆಟವೋ ನನ್ನ ಪುಣ್ಯದ ಫಲವೋ ನನಗೆ ಗೊತ್ತಿಲ್ಲ. ನಿನ್ನಂಥ ಒಳ್ಳೆ ಹುಡುಗಿಗೆ ದ್ವೇಷದಿಂದಲೋ ಕೋಪದಿಂದಲೋ ತಾಳಿ ಕಟ್ಟುವ ಹಾಗೆ ಮಾಡಿದ. ಅವನನ್ನು ನಾನು ಇಂದಿನಿಂದ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನನ್ನ ಪುಟ್ಟನನ್ನು ಮೊದಲಿದ್ದ ಹಾಗೆ ಮಾಡುವುದು ನಿನ್ನ ಜವಾಬ್ದಾರಿ ಮಗಳೇ. ದಯವಿಟ್ಟು ಈ ನನ್ನ ಪುಟ್ಟ ಆಸೆಯನ್ನು ನೆರವೇರಿಸ್ಕೊಡು. ನಿನ್ನ ಬಗ್ಗೆ ಪುಟ್ಟನ ಮ್ಯಾನೇಜರ್ ವಿಜಯ್ ಎಲ್ಲವನ್ನು ಹೇಳಿದ್ದಾರೆ. ಕೋಪದಿಂದಲೋ ಹಠದಿಂದಲೋ ನೀನು ಇದರಲ್ಲಿ ಗೆಲ್ಲಲೇಬೇಕು ಮಗಳೇ. ನನ್ನ ಮಾತನ್ನು ನೆರವೇರಿಸಿಕೊಡ್ತೀಯಾ ಅಲ್ವಾ? ಆಗ ಮೀರಾ, ಆಗಲಿ ಅಮ್ಮ, ಈ ದಿನದವರೆಗೂ ಏಜಿಗೆ ದುಡ್ಡಿನ ದುರಹಂಕಾರ ಅಂದ, ಅದಕ್ಕೆ ಅವರು ಆ ರೀತಿ ತಾತ್ಸಾರವಾಗಿ ಕಾಣ್ತಾನೆ ಅಂತ ತಪ್ಪು ತಿಳ್ಕೊಂಡಿದ್ದೆ. ನನ್ನ ಗುರಿ ನಿಮ್ಮ ಮಗನನ್ನು ಮೊದಲಿನಂತೆ ಮಾಡೋದು. ಪ್ರಾಮಿಸ್ ಯು ಅಮ್ಮ. ಅವನು ಎಷ್ಟೇ ಕೆಟ್ಟಾಗಿ ವರ್ತಿಸಿದರೂ ಕೂಡ ನಾನು ಅವರನ್ನು ಗೆದ್ದೇ ಗೆಲ್ತೇನೆ. ನನ್ನ ಮೇಲೆ ಪ್ರೀತಿ ಹುಟ್ಟು ಹಾಗೆ ಮಾಡೇ ಮಾಡ್ತೀನಿ. ಹೆಣ್ಮಕ್ಳು ದ್ರೋಹಿಗಳು ಅಂತ ಅವನ ಮನದಲ್ಲಿ ಬೇರೂರ್ಬಿಟ್ಟಿದೆ. ಅದಕ್ಕೆ ಅವನಿಗೆ ಅಷ್ಟೊಂದು ಕೋಪ. ಅದನ್ನು ನಾನು ಮೊದಲು ಬದಲಾಯಿಸ್ತೀನಿ.
ಎಂದು ಹೇಳಿದಳು ಮೀರಾ. ಇದನ್ನು ಕೇಳಿದ ಹೇಮ ತನ್ನ ಸೆರಗಿನಿಂದ ಕಣ್ಣೀರನ್ನ ಒರೆಸ್ಕೊಂಡು ಏಜೆ ಹಿಂದಿನ ಕಥೆಯನ್ನು ಕೇಳಿದ ಮೀರಾ, ಪಾಪ ಅವರು ಅಷ್ಟು ಚಿಕ್ಕ ವಯಸ್ಸಲ್ಲೇ ಪ್ರೀತಿಯನ್ನು ಕಳ್ಕೊಂಡು ಧೃತಿಗೆಡದೆ ಎಷ್ಟೇ ಕಷ್ಟಪಟ್ಟು ಅವಳನ್ನು ಮರೆತು ಈ ಜೀವನನ ಕಟ್ಕೊಂಡಿದ್ದಾರೆ. ನಿಜವಾಗಿಯೂ ಅವರು ತುಂಬಾ ಗ್ರೇಟ್ ಎಂದು ಅವಳ ಮನ ತುಂಬಿತು. ತಾನು ಯೋಚಿಸ್ತಾ ಇದೆಯಾ ಮೀರಾ, ಏನು ಯೋಚಿಸ್ತಾ ಇದೆಯಾ ಮೀರಾ ಎಂದು ಅವಳ ಭುಜದ ಮೇಲೆ ಕೈಯಿಟ್ಟು ಕೇಳಲು, ಏನಿಲ್ಲ ಅಮ್ಮ, ಪಾಪ ಅವರು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾರೆ ಅಂತ ಯೋಚಿಸ್ತಾ ಇದ್ದೆ ಅಷ್ಟೇ ಅಂದಳು. ಹೌದು ಮಗಳೇ, ಅವನು ತುಂಬಾ ಅನುಭವಿಸಿದ್ದಾನೆ. ಆದರೆ ಅವನು ಆ ಹಳೆಯ ಕಹಿ ಘಟನೆಗಳನ್ನು ಮರೆಯಲು ಸಿನಿಮಾ ಶೂಟಿಂಗ್ ಅಂತ ಯಾವಾಗಲೂ ಬ್ಯುಸಿಯಾಗಿ ಇರ್ತಾನೆ. ನನ್ನ ಪುಟ್ಟ, ಮತ್ತೆ ಮೊದಲಂತೆ ನಗ್ತಾ ಇರುವಂತೆ ಮಾಡುವುದು ನಿನ್ನ ಕೈಯಲ್ಲಿದೆ ಮಗಳೇ. ದಯವಿಟ್ಟು ಅವನು ಕೋಪ ಮಾಡ್ಕೊಳ್ತಾನೆ ಅಂತ ಅವನಿಂದ ದೂರ ಇರಬೇಡ. ನೀನು ಹೆದರ್ಕೊಂಡು ದೂರ ಉಳಿದ್ರೆ ಅವನು ಮತ್ತಷ್ಟು ಹೆದರಿಸ್ತಾನೆ. ನೀನು ಸ್ವಲ್ಪ ಧೈರ್ಯ ಮಾಡಿ ಅವನ ಜೊತೆಗೆ ಮಾತನಾಡಲು ಪ್ರಯತ್ನಿಸಬೇಕು ಎಂದು ಅವಳ ಮುಖವನ್ನು ನೋಡಲು ಅವಳು, ಸರಿ ಅಮ್ಮ, ನಾನು ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಪ್ರಯತ್ನಿಸ್ತೀನಿ ಎಂದು ಹೇಮ ಅವರ ಕೈ ಹಿಡಿದು ಭರವಸೆ ನೀಡಿದಳು ಮೀರಾ. ಆದರೆ ಅದು ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾಳೆ ಅಂತ ಬನ್ನಿ ನೋಡೋಣ. ಸರಿ, ಈಗ ಹೋಗಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ಅವಳನ್ನು ಅವರ ರೂಮಿಗೆ ಕಳುಹಿಸಿದರು. ರಾತ್ರಿ ಏಜೆಗೆ ಹೆದರಿ ಅವಳು ರೂಮನ್ನು ಸರಿಯಾಗಿ ನೋಡಲು ಸಾಧ್ಯನೇ ಆಗಿರಲಿಲ್ಲ. ಈಗ ನಿಧಾನವಾಗಿ ಕೋಣೆಯೊಳಗಡೆ ಬಂದಾಗ ನಿಜವಾಗಿಯೂ ತುಂಬಾ ದೊಡ್ಡದಾಗಿತ್ತು ಅವಳ ರೂಮ್. ನಿಧಾನವಾಗಿ ಬೆಡ್ ಮೇಲೆ ಕುಳಿತವಳು ಮತ್ತೆ ಮೇಲೆದ್ದು ಮೊದಲು ಇಲ್ಲಿ ಚಾಪೆ ಎಲ್ಲಿದೆ ಎಂದು ಹುಡುಕೊಳ್ಬೇಕು. ಇವರು AC ಆನ್ ಮಾಡೋದ್ರಿಂದ ತುಂಬಾ ಚಳಿಯಾಗುತ್ತೆ ಎಂದು ಅಲ್ಲಿದ್ದ ಎಲ್ಲ ಕಬೋರ್ಡ್ ತೆಗೆದು ಹುಡುಕಲು ಚಾಪೆ ಎಲ್ಲೂ ಸಿಗಲೇ ಇಲ್ಲ. ಅರೆ, ನೋಡೋಕೆ ಇಷ್ಟೊಂದು ದೊಡ್ಡ ಮನೆ, ಹುಡುಕಿದ್ರೆ ಒಂದೇ ಒಂದು ಚಾಪೆನೂ ಸಿಗೋದು ಬೇಡವಾ ಎಂದು ಸುಸ್ತಾಗಿ ಬೆಡ್ ಮೇಲೆ ಕುಳಿತಳು. ಅವಳ ಗಮನ ತನ್ನ ಬ್ಯಾಗ್ ಕಡೆ ಹೋಯಿತು. ಅಯ್ಯೋ, ಮೊದಲು ಈ ಬಟ್ಟೆಗಳನ್ನು ಜೋಡಿಸ್ಕೊಳ್ಬೇಕು, ಅವನು ಬಂದರೆ ಮತ್ತೆ ಗುರ್ ಅಂತಾನೆ ಎಂದು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಅವನ ಕಬೋರ್ಡ್ ತೆಗೆಯಲು ಅವನ ಬಟ್ಟೆಗಳನ್ನು ಇಟ್ಟುಕೊಂಡಿದ್ದ ರೀತಿ ಕಂಡು, ಅಯ್ಯೋ, ನೋಡೋಕೆ ಮಾತ್ರ ಮಿಸ್ಟರ್ ಪರ್ಫೆಕ್ಟ್ ಎಂದು ಅವನ ಎಲ್ಲ ಬಟ್ಟೆಗಳನ್ನು ತೆಗೆದು ಎಲ್ಲವನ್ನು ನೀಟಾಗಿ ಜೋಡಿಸಿಟ್ಟು ತಾನು ಕೂಡ ಒಂದು ಕಡೆಗೆ ಜಾಗ ಮಾಡಿಕೊಂಡು ಅವಳ ಬಟ್ಟೆಗಳನ್ನು ಜೋಡಿಸಿ ಇಟ್ಟವಳು ಹಾಗೆ ಸುಸ್ತಾಗಿದ್ದ ಕಾರಣ ಹಾಗೆ ನಿದ್ದೆಗೆ ಜಾರಿದಳು. ಸಂಜೆ ಹೇಮ ಅವರು ಬಂದು ಎಬ್ಬಿಸಿದಾಗಲೇ ಅವಳಿಗೆ ಎಚ್ಚರವಾಗಿದ್ದು. ತಡಬಡಿಸಿ ಎದ್ದ ಮೀರಾ ಫ್ರೆಶ್ ಆಗಿ ಕೆಳಗೆ ಬಂದವಳು ಸಂಜೆ ದೀಪ ಹಚ್ಚಿ ಎಲ್ರಿಗೂ ಕೂಡ ಕಾಫಿ ಜೊತೆಗೆ ಪಕೋಡ ಮಾಡಲು ನಿಂತಳು. ಮತ್ತು ರಾತ್ರಿ ಏಜೆ ಶೂಟಿಂಗ್ ಮುಗಿಸಿ ಮನೆಗೆ ಬಂದಾಗ ಗಂಟೆ 9 ಆಗಿತ್ತು. ಇದೇನು ನೀನು ಮನೆಗೆ ಇಷ್ಟು ಲೇಟಾಗಿ ಬರೋದು? ಈಗ ನಿಮಗೆ ಮದುವೆಯಾಗಿ ಹೆಂಡತಿ ಇದ್ದಾಳೆ, ಸ್ವಲ್ಪ ಬೇಗ ಬರೋದಕ್ಕೆ ಪ್ರಯತ್ನಿಸು ಎನ್ನಲು ಅವನ ಬಳಲಿದ ಮುಖ ನೋಡಿದ ಅಮ್ಮ, ಮೊದಲು ಫ್ರೆಶ್ ಆಗಿ ಬರಲಿ, ಊಟ ಮಾಡ್ತಾ ಮಾತಾಡೋಣ ಎನ್ನಲು ಆಶ್ಚರ್ಯದಿಂದ ಅವಳ ಮುಖವನ್ನು ನೋಡಲು ತಕ್ಷಣವೇ ಅವಳು ಏಜೆಗೆ ಕಣ್ಣು ಹೊಡೆದಳು. ಅವನು ದಂಗಾಗಿ ಹೋದ. ತಿರುಗಿ ನೋಡುವಷ್ಟರಲ್ಲಿ ಏನೂ ತಿಳಿಯದಂತೆ ಮುಖವನ್ನು ಕೆಳಗೆ ತಗ್ಗಿಸಿದಳು. ಏಜೆ ಫ್ರೆಶ್ ಆಗಿ ಹೊರಗೆ ಬಂದಾಗ ಮೀರಾ ಎಲ್ಲರಿಗೂ ಬಿಸಿ ಬಿಸಿ ಅನ್ನ, ಸಾಂಬಾರ್ ಮತ್ತು 2 ರೀತಿಯ ಕಾಳುಗಳನ್ನು ಬಡಿಸಲು ಮೊದಲ ತುತ್ತು ತಿಂದವನಿಗೆ ಊಟದ ರುಚಿಯಲ್ಲಿಯೇ ಇದು ಹೊಸ ರುಚಿ, ಇವಳೇ ಮಾಡಿರುವ ಅಡುಗೆ ಎಂದು ತಿಳಿದೋಯ್ತು. ತುಂಬ ರುಚಿಯಾಗಿದ್ದ ಕಾರಣ ಇಂದು ಸ್ವಲ್ಪ ಹೆಚ್ಚಾಗಿಯೇ ತಿಂದನು ಏಜೆ. ಅರೆ ಮೀರಾ, ನೀನು ಊಟ ಮಾಡು, ನಾವೇ ಬಡಿಸ್ಕೊಳ್ತೇವೆ, ನೀನು ಕೂರು, ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ನೀನು ಎಂದು ಹೇಮಾ ಅವರೇ ಅವಳ ತಟ್ಟೆಗೆ ಸ್ವಲ್ಪ ಹೆಚ್ಚಾಗಿಯೇ ಬಡಿಸಿದರು. ಹೇಮಾ ಬೇಗ ಊಟ ಮುಗಿಸಿ ಬೇಕೆಂದು ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಎದ್ದು ಹೋಗಲು, ಅಮ್ಮ, ನನಗೆ ಊಟ ಜಾಸ್ತಿ ಆಯಿತು, ಬೇಡ ಎನ್ನಲು ಪುಟ್ಟ ಮಕ್ಕಳು ಕೂಡ ಇದಕ್ಕಿಂತ ಹೆಚ್ಚು ತಿಂತಾರೆ ನೋಡು, ಅಷ್ಟು ಖಾಲಿ ಮಾಡಿ ಹೇಳ್ಬೇಕು ಎಂದು ಎದ್ದು ಹೋದರು. ಏಜೆಗೆ ಮತ್ತೊಂದು ಬಾರಿ ಕಣ್ಣು ಹೊಡೆದಳು. ಏಜೆಗೆ ಏನಾಗಿದೆ? ಇವಳಿಗೆ ಬೆಳಗ್ಗೆ ತಾನೇ ದೂರ ಇಡಲು ಆರಂಭಿಸಿದ್ದು, ಈಗ ನೋಡಿದ್ರೆ ಎಂದು ತಿನ್ನಲು ಆಗದೆ ಹಾಗೆ ಬಿಡಲು ಸಾಧ್ಯವಿಲ್ಲದೆ ಒದ್ದಾಡಿದವನು ಅವಳ ತಟ್ಟೆಯನ್ನು ಎಳೆದುಕೊಂಡು ಚೂರು ಬೇಸರ ಮಾಡಿಕೊಳ್ಳದೆ ಊಟ ಮಾಡಿ ಎದ್ದು ಹೋಗಿದ್ದ. ಅವನ ಈ ವರ್ತನೆ ಕಂಡ ಮೀರಾ ಮುಖ ನಾಚಿಕೆಯಿಂದ ಕೆಂಪಾಯಿತು. ಮನಸ್ಸಲ್ಲಿ, ನಿನ್ನ ನಾನು ಗಂಡ ಅಂತ ಸ್ವೀಕರಿಸಿದ್ದಾಯ್ತು ಕಣೋ, ನೋಡೋಕೆ ಎಷ್ಟು ಚಂದ ಇದ್ದೀಯಾ, ಆದರೆ ಯಾವುದೋ ಹುಡುಗಿ ಮೋಸ ಮಾಡಿದ್ಲು ಅಂತ ಎಲ್ಲ ಹೆಣ್ಮಕ್ಳು ಕೆಟ್ಟೋರು ಅಂತ ಅಂದ್ಕೊಳ್ಳೋದಾ? ತಪ್ಪಲ್ವಾ
ಮುಖವನ್ನು ಯಾವಾಗಲೂ ಒಳ್ಳೆ ಕರಡಿ ಹಾಗೆ ಇಟ್ಕೊಂಡಿರ್ತೀಯ, ಸ್ವಲ್ಪ ನಕ್ರೆ ಏನು ಚಂದವಾಗಿ ಕಾಣ್ತೀಯ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾ ನಿಂತವಳು ಎಚ್ಚರಿಸಿದ್ದು ಹೊರಗಿನಿಂದ ಬಂದ ವಿದ್ಯಾ. ಧ್ವನಿ ನಿಂತಲ್ಲೇ ಏನಾದರೂ ಕನಸು ಕಾಣ್ತಾ ಇದೆಯಾ? ಅಷ್ಟೇ ಅಲ್ವಾ ನಿನ್ನ ಕೈಲಿ ಆಗೋದು. ನಿನ್ನ ಗಂಡ ನಿನ್ನ ಮಾತಾಡ್ಸೋದು ಇರಲಿ, ನಿನ್ನ ಮುಖ ಕೂಡ ನೋಡಿದರೂ ಆಗೋದಿಲ್ಲ. ಮೊದಲೇ ಅವನು ಕೋಪಿಷ್ಟ, ಅವನ ಜೊತೆಗೆ ಹೇಗೆ ಜೀವನ ಮಾಡಲು ಸಾಧ್ಯ ಎಂದು ನಕ್ಕಳು. ಅವಳ ಮಾತುಗಳಿಗೆ ಕಿವಿಗೊಡದೆ ಸುಮ್ಮನೆ ನಿಂತವಳನ್ನ ಕಂಡು ವಿದ್ಯಾಳಿಗೆ ಕೋಪ ಮತ್ತಷ್ಟು ಹೆಚ್ಚಾಯಿತು. ಅಲ್ಲ ಕಣೆ ಮೀರಾ, ಇಷ್ಟು ಬೈತಾ ಇದ್ರೂ ಕೂಡ ಅದು ಹೇಗೆ ಇಷ್ಟು ಸಮಾಧಾನವಾಗಿ ನಿಂತಿದೆಯಾ? ಜೀವನ ಅನ್ನೋದು ನಿನ್ನ ಕೈಲಿ, ನನ್ನ ಕೈಯಲ್ಲಿ ಏನೂ ಇಲ್ಲ ಕಣೆ. ನನ್ನ ಜೀವನ ಹೇಗಿರುತ್ತೆ ಅಂತ ಇನ್ಮೇಲೆ ನೀನೇ ನೋಡ್ತಾನೆ ಇರು. ನೀನು ಹೊಟ್ಟೆ ಕಿಚ್ಚು ಪಟ್ಕೋಬೇಕು, ಆ ರೀತಿ ನನ್ನ ಜೀವನ ಇರುತ್ತೆ. ನಿನ್ನ ಅಹಂಕಾರ ದುರಹಂಕಾರ ಎಲ್ಲ ನಿಮ್ಮ ಅಪ್ಪನ ಮನೆಯಲ್ಲಿಟ್ಕೊ. ನೀನು ಕೂಡ ಸೊಸೆ, ನಾನು ಕೂಡ ಸೊಸೆ, ಇಬ್ಬರು ಈ ಮನೆ ಸೊಸೆ ಅಂದರೆ. ಹರ್ಷ ಹಾಗೂ ನಿನ್ನ ಮದುವೆ ವಿಷಯ ಮಾಡಿದ್ದಲ್ಲ, ಇದು ಕೂಡ ಅನಿರೀಕ್ಷಿತ. ಹಾಗೆ ನನ್ನ ಮದುವೆ ಕೂಡ ಇನ್ನೂ ಸ್ವಲ್ಪ ಸಮಯ ಬೇಕಾಗಬಹುದು, ಆದರೆ ನಾವಿಬ್ಬರು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀವಿ. ಅಡುಗೆ ಮನೆ ಕಡೆ ಹೋದಳು. ಎಲ್ಲ ಮಾತನಾಡಿ ಹೋದ ಮೀರಾಳ ಮಾತಿಗೆ ಮತ್ತಷ್ಟು ಮುಖನ ಕೆಂಪು ಮಾಡಿಕೊಂಡು, ಈ ಮಿಡ್ಲ್ ಕ್ಲಾಸ್ ಹುಡುಗಿಗೆ ಇಷ್ಟೊಂದು ಕೊಬ್ಬ? ಬೆಳಗ್ಗೆ ಏನಾದರೂ ಮಾತಾಡದೆ ಇದ್ದವಳು ಈಗ ಇಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ರೂಮ್ ಕಡೆ ಹೊರಟಳು ವಿದ್ಯಾ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಕತೆ ಮುಂದುವರಿಯುವುದು. ಧನ್ಯವಾದಗಳು.